ಬೆಡ್ ಮೇಲೆ ಹೊರಗಿದ ವಿಕ್ರಮ್ ಅನ್ಸೂಯಳನ್ನ ಹತ್ರ ಕರೆದಾಗ ಅವಳು ಹೋಗಿ ಅವನ ಪಕ್ಕದಲ್ಲಿ ಮಲಗಿದ್ಲು. ಕೂಡಲೇ ವಿಕ್ರಮ್ ತನ್ನ ಭುಜವನ್ನು ತೋರಿಸ್ತಾ ಅನ್ಸೂಯ ಅವನ ಭುಜದ ಮೇಲೆ ತಲೆ ಇಟ್ಟು ಗಟ್ಟಿಯಾಗಿ ಅಪ್ಕೊಂಡು ಮೆಲ್ಲಗೆ ಅವನ ತುಟಿಗಳನ್ನ ಹತ್ರ ತರೋದಕ್ಕೆ ಹೋದ್ಲು. ಅದನ್ನು ಕಣ್ ಕೈ ಅಡ್ಡ ಇಟ್ಟ ವಿಕ್ರಮ್, ಬೇಡ ಅನ್ಸೂಯ, ಈಗಿರೋ ಪರಿಸ್ಥಿತಿಯಲ್ಲಿ ನಾವೀಗ ಹತ್ರ ಆಗೋದು ನಿನ್ನ ಆರೋಗ್ಯಕ್ಕಷ್ಟು ಒಳ್ಳೇದಲ್ಲ ಅಂದ. ಯಾರು ಹೇಳಿದ್ರು ಹಾಗಂತ ಡಾಕ್ಟರ್ ನನಗೇನು ಹೇಳಿಲ್ವಲ್ಲ ಅಂತ ಹುಬ್ಬು ಗಂಟಿಗೆ ಕೇಳಿದ್ಲು. ನಿನಗೆ ಹೇಳಿಲ್ಲ ಆದರೆ ನನಗೆ ಹೇಳಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ನೀನು ಯಾವುದೇ ವಿಷಯಕ್ಕೆ ಹೆಚ್ಚಾಗಿ ಆತರ ಪಡಬಾರ್ದು ಅಥವಾ ಉದ್ವೇಗಕ್ಕೊಳಗಾಗಬಾರ್ದು. ಅದಕ್ಕಾಗಿ ಕೆಲವು ದಿನ ಈ ದೂರ ಅನಿವಾರ್ಯ ಅಂತ ನಗ್ದ. ಇಲ್ಲ ನಾನು ದೂರದಲ್ಲಿರೋಕ್ಕೆ ಸಾಧ್ಯ ಇಲ್ಲ ಅನ್ನುತ್ತಾ ವಿಕ್ರಮ್ ಕೈಯನ್ನು ಪಕ್ಕಕ್ಕೆ ತಳ್ಳಿ ಅವನ ತುಟಿಗಳು ಮುತ್ತಿಟ್ಲು. ಅವಳು ಮುತ್ತನ್ನು ನಿರಾಕರಿಸಲಾಗದೆ ತಾನು ಸಹಕರಿಸ್ತಾ ಅವಳು ಸೊಂಟದ ಮೇಲೆ ಆ ಪ್ರಯತ್ನವಾಗಿ ಕೈ ಹಾಕ್ದ ವಿಕ್ರಮ್. ತಕ್ಷಣ ಕಣ್ಬಿಟ್ಟು ವಿಕ್ರಮ್ ಕಣ್ಣುಗಳನ್ನ ನೋಡಿದ್ಲು ಅನ್ಸೂಯ. ಅದರಿಂದ ಕೂಡಲೇ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡು ಅವಳನ್ನ ಬಿಟ್ಟು, ಪ್ಲೀಸ್ ಅನ್ಸೂಯ, ದೂರ ಇರು, ನೀನಿಷ್ಟು ಹತ್ತಿರ ಇದ್ದರೆ ನಿನಗೆ ದೂರ ಆಗಿ ನಾನಿರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ. ಅದಕ್ಕೆ ಏನಂತೆ ವಿಕ್ರಮ್, ನನಗೆ ಓಕೆ ಅಂದ್ಲು. ನಿನಗೆ ಓಕೆ ಆದರೆ ಸರಿಯೇ, ನಿನ್ನ ಆರೋಗ್ಯಕ್ಕೆ ಓಕೆ ಆಗಬೇಕಲ್ಲ, ನೀನು ಹೀಗೆ ಹಠ ಮಾಡಿದ್ರೆ ಏಟು ಬೀಳುತ್ತೆ, ಬಂದು ಮಲಗು ಅನ್ನುತ್ತಾ ತನ್ನ ಭುಜವನ್ನು ತೋರಿಸ್ದ. ಅದಕ್ಕೆ ಮುಖ ತಿರುಗಿಸ್ಕೊಂಡತ್ತ ಮುಖ ಮಾಡಿ ಮಲಗಿದ್ಲು ಅನ್ಸೂಯ. ಅವಳ ಹತ್ರ ಬಂದು ಸೊಂಟ ಸುತ್ತ ಕೈ ಹಾಕಿ ತನ್ನತ್ತ ಹೇಳ್ಕೊಂಡ ವಿಕ್ರಮ್ ಅವನ ಕೈಯನ್ನು ಕೊಡವಿದ ಅನ್ಸೂಯ. ದೂರ ಇರಿ ಮಿಸ್ಟರ್ ವಿಕ್ರಮ್ ಅಂದ್ಲು. ನಾನು ಅಂದಿದ್ದು ಆ ದೂರ ಅಲ್ಲ, ನೀನು ಒಪ್ಕೊಳ್ಳೋದೆ ನಾನು ಮಲಗೋದಕ್ಕೆ ಸಾಧ್ಯವೇ ಅಂತ ಕೇಳಿದ ವಿಕ್ರಮ್. ಓಹೋ, ಈಗ ಒಪ್ಕೊಳ್ಳೋದು ಮಲಗೋದಾಗದವನು ನಾಳೆ ನಾನು ಸತ್ತ ಮೇಲೆ ಹೇಗೆ ಮಲಗ್ತೀಯಾ, ಯಾರನ್ನ ಒಪ್ಕೊಂಡು ಮಲಗ್ತೀಯಾ ಅಂತ ಕೇಳಿದ್ಲು. ಅಪ್ಪ ಪ್ಲೀಸ್, ಆ ವಿಷಯ ಬೇಡ ಅನ್ಸೂಯ, ಈ ದಿನ ಹೀಗಿರೋದಕ್ಕೆ ಸಾಧ್ಯ ಆಯ್ತಲ್ವ, ಇರಲಿ ಬಿಡು, ಯಾವಾಗಲೂ ಏನೋ ಆಗುತ್ತೆ ಅಂತ ಈಗಿನಿಂದಲೇ ಎಲ್ಲವನ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದ ವಿಕ್ರಮ್. ಸರಿ, ಈಗ ಓಕೆ, ಆದರೆ ನಾನು ಹೋದರೆ ನೀನು ಒಬ್ಬಂಟಿ ಆಗ್ತೀಯಾ, ಸದಾ ನನ್ನ ನೆನಪುಗಳಲ್ಲಿ ಸಾಯ್ತಾ ಬದುಕ್ತೀಯಾ, ಆ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ನನ್ನ ಮಾತು ಕೇಳಿ ಆ ರಂಜನಿನ ಮದುವೆ ಮಾಡ್ಕೊ. ಆ ಹುಡುಗಿ ಒಳ್ಳೆಯವಳಂತಿದ್ದಾಳೆ, ಅವಳಿಗೆ ಹೇಗಿದ್ರು ನೀನು ಮದುವೆ ಆಗೋದು ಇಷ್ಟ ಇಲ್ಲ. ನಿನಗಿಷ್ಟ ಇರೋದು ಹುಡುಗಿಯನ್ನು ಮದುವೆ ಆದರೆ ನಿನಗೆ ಅವಳ ಮೇಲೆ ಸೇಡ್ತಿರುತ್ತೆ, ಆಮೇಲೆ ಅವಳೇ ನಿನಗೆ ಒಂದಾಗ್ತಾಳೆ ಅಂತ ಕೇಳಿದ್ಲು ಅನ್ಸೂಯ. ಆ ಮಾತು ಕೇಳಿದ ಕೂಡಲೇ ಮುಖ ಸಿಡಿಮಿಡಿ ಮಾಡಿಕೊಂಡು, ಇನ್ನೇನು ಮಾತಾಡದೆ ಮಲಗು, ಮದುವೆ ಮಾಡ್ಕೊಂಡ್ರೆ ಅವಳ ಮೇಲೆ ನೀನು ಸೇಡ್ತಿರುತ್ತಾ, ಮದುವೆ ಆಗಿ ಚಿತ್ರಹಿಂಸೆ ಕೊಟ್ಕೊಂಡ್ರೆ ಮಾತ್ರ ನನ್ನ ಸೇಡ್ತಿರುತ್ತೆ ಅಂತ ಹಲ್ಲು ಕಿರೀತ ಹೇಳ್ದ ವಿಕ್ರಮ್. ಅವನನ್ನು ಆಶ್ಚರ್ಯದಿಂದ ನೋಡ್ತಾ, ನಿಜಕ್ಕೂ ಅವಳ ಮೇಲೆ ನಿನಗೆ ಅಷ್ಟು ಸೇಡು ಯಾಕೆ ವಿಕ್ರಮ್, ಯಾಕೆ ಅವಳನ್ನ ನೆನೆಸ್ಕೊಂಡು ಸೇಡನ್ನು ಬೆಳೆಸ್ಕೊಳ್ತಿದ್ಯಾ ಅಂದ್ಲು. ಅರೆ ಈಗ ಅದನ್ನೆಲ್ಲ ಯಾಕೆ, ಈಗಾಗಲೇ ತುಂಬ ಸಮಯ ಆಗಿದೆ, ನೀನು ಹಾಸ್ಪಿಟಲ್ನಿಂದ ಬಂದಮೇಲೆ ಇದುವರೆಗೆ ನಿದ್ದೆ ಮಾಡಿಲ್ಲ, ಇವತ್ತಿಗೆ ಮಲಗು, ನಾಳೆ ಹೇಳ್ತೀನಿ ಅಂದ. ಇಲ್ಲ ಇವತ್ತು ನೀನು ನನಗೆ ಹೇಳಲೇಬೇಕು, ನೀನೀಗ ಹೇಳಿದ್ರೆ ಮಾತ್ರ ನಾನು ನಿದ್ದೆ ಮಾಡ್ತೀನಿ ಅನ್ನುತ್ತಾ ಎದ್ದು ಕೂತ್ಕೊಂಡ್ಳು. ಅದು ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ಸೂಯ, ಆ ವಿಷಯ ನೆನೆಸ್ಕೊಂಡ್ರೆ ಸಾಕು ನನ್ನ ಮೈಯೆಲ್ಲ ಕೋಪ ತುಂಬಿಕೊಳ್ಳುತ್ತೆ, ರಕ್ತ ಕುದಿಯುತ್ತೆ. ಅದು ಸಾಮಾನ್ಯ ವಿಷಯ ಅಂದ್ಕೊಂಡಿದ್ಯಾ, ಅದು ಅವಳ ಕೆಟ್ಟ ಗುಣ, ಅವಳನ್ನ ನೆನೆಸ್ಕೊಂಡ್ರೆ ಮಹಾಪಾಪ ಅಂದ ವಿಕ್ರಮ್. ಅವನ ಕೋಪಕ್ಕೆ ಸ್ವಲ್ಪ ಎದರ್ತಾ, ಅಷ್ಟು ಪಾಪ ಆ ಹುಡುಗಿ ಏನು ಮಾಡಿದಾಳು ವಿಕ್ರಮ್ ಅಂತ ಅವನ ಎದೆ ಮೇಲೆ ಹೊರಗಿ ಕಣ್ಣುಗಳನ್ನ ನೋಡ್ತಾ ಕೇಳಿದ್ಲು ಅನ್ಸೂಯ. ಪಾಪ ಅನ್ನೋದು ಬಹಳ ಸಣ್ಣ ಮಾತು, ಅವಳು ದೊಡ್ಡ ರಾಕ್ಷಸಿ, ಆದರೂ ಈ ವಿಷಯಗಳೆಲ್ಲ ಈಗ ನಿನ್ಗೆ ಯಾಕೆ, ತಿಳ್ಕೊಂಡು ಏನು ಮಾಡ್ತೀಯಾ ಅಂತ ಕಣ್ಣು ಹಾರಿಸ್ದ. ಏನು ಮಾಡ್ತೀನಿ ಅಂದರೆ, ನಿನ್ನ ಸೈಡ್ನಲ್ಲಿ ನ್ಯಾಯ ಇದ್ದರೆ ನಾನು ಸಾಯೋ ಮೊದಲೇ ನಿನ್ನ ಸೇಡ್ ತೀರಿಸ್ತೀನಿ, ಅದರಲ್ಲಿ ನ್ಯಾಯ ಇಲ್ದಿದ್ರೆ ನಿನ್ನನ್ನು ಅವಳಿಗೆ ಗಂಡನನ್ನಾಗಿ ಮಾಡಿ ನನ್ನ ಜಾಗದಲ್ಲಿ ಅವಳನ್ನ ಕೂರಿಸ್ತೀನಿ ಅಂದ್ಲು. ಬಂದ್ಲು ನೋಡಿ ದೊಡ್ಡ ತ್ಯಾಗಮಯಿ, ಸಾಕು ಬಿಡು, ಏನಿದ್ರು ನಾಳೆ ಮಾತ್ರ ಈಗ ಮಲಗು ಅನ್ನುತ್ತಾ ಅವಳನ್ನ ಅಪ್ಕೊಂಡು ಜೋಲಿ ಹಾಡೋದಕ್ಕೆ ಶುರು ಮಾಡ್ದ. ಇನ್ನು ಅವನಿಗೆ ಹೇಳೋದಿಲ್ಲ ಅಂತ ಅರ್ಥ ಮಾಡ್ಕೊಂಡು ಅನ್ಸೂಯ ನಾಳೆ ಹೇಗಾದರೂ ಅವನ ಕೈಯಿಂದ ಹೇಳಿಸ್ಬೇಕಂತ ನಿರ್ಧರಿಸಿ ಮೆಲ್ಲಗೆ ನಿದ್ದೆಗೆ ಜಾರಿದ್ಲು. ಕಳೆದ ಕಾಲ ನೆನಪುಗಳೆಲ್ಲ ಒಂದೊಂದಾಗಿ ನೆನಪಿಗೆ ಬರ್ತಿದ್ರೆ ಆ ರಾತ್ರಿ ವಿಕ್ರಮ್ ನಿದ್ದೆ ದೂರ ಆದ. ಮತ್ತೊಂದು ಕಡೆ ಮನೆಯಲ್ಲಿ ಟಿವಿ ನೋಡ್ತಾ ಕೂತಿದ್ಲು ವೃದ್ಧನ ತಾಯಿ ವಸುಂಧರ. ಅಷ್ಟರಲ್ಲಿ ವಸುಂಧರ ಅಂತ ಕಿರ್ಚುತ್ತಾ ಒಳಗೆ ಬಂದು ಮನುಷ್ಯಳ ತಾಯಿ ವಿಮಲ. ಅವಳ ಮುಖ ನೋಡ್ತಿದ್ರೆ ಬಹಳ ಕೋಪದಲ್ಲಿದ್ದಾಳೆ ಅಂತ ಸ್ಪಷ್ಟವಾಗಿ ತಿಳಿತಿತ್ತು. ಶಾಂತಿ ತಕ್ಷಣ ಅವಳ ಎದುರಿಗೆ ಹೋಗಿ, ಹಾಯ್ ವಿಮಲ, ಯಾಕೆ ಆಗರಿಸ್ತಿದ್ಯಾ, ಏನಾಯಿತು ಅಂತ ಕೇಳಿದ್ಲು. ಇನ್ನೇನಾಗಬೇಕು, ನಿಮ್ಮೊಂದಿಗೆ ಸಂಬಂಧ ಬೆಳೆಸ್ಬೇಕು ಅಂದ್ಕೊಂಡಿದ್ದಕ್ಕೆ ನೀನು ಮತ್ತು ನಿನ್ನ ಮಗ ತುಂಬ ಚೆನ್ನಾಗಿ ಬುದ್ಧಿ ಕಲಿಸಿದ್ದೀರಿ, ನೀವು ಹೀಗೆ ಮಾಡ್ತೀರಿ ಅಂತ ನಾನು ನಿರೀಕ್ಷಿಸಿರಲಿಲ್ಲ ಅಂತ ಆವೇಶದಿಂದ ಹೇಳಿದ್ಲು ವಿಮಲ. ಆ ಮಾತಿಗೆ ಏನು ನಡೀತು ತಿಳಿದ ವಸುಂಧರ, ಅರೆ ಮೊದಲು ನೀನು ಕೂತ್ಕೋ, ಯಾಕಷ್ಟು ಆವೇಶ ಪಡ್ತಿದೆಯಾ ಅನ್ನೋದು ಅವಳ ಕೈ ಹಿಡಿದ್ಲು. ಇದಕ್ಕೆ ವಿಮಲ ಅವಳ ಕೈಯನ್ನು ಕೊಡಬಿದ್ಲು. ಅದರಿಂದ ವಸುಂಧರ ಅಹಂಗೆ ಬಿದ್ದು ಕೋಪದಿಂದ ಅವಳನ್ನ ನೋಡಿದ್ಲು. ವಿಮಲ ಬಂದು ವಸುಂಧರ ಮೇಲೆ ಕಿರಿಸ್ತಿದ್ರೆ ವಸುಂಧರ ಅವಳ ಕೈ ಹಿಡಿದು ಕೂತು ಮಾತಾಡೋಣ ಅಂದಾಳೆ. ಆದರೆ ವಿಮಲ ಆ ರೀತಿ ಮಾಡೋದ್ರಿಂದ ಕೋಪಗೊಂಡು, ಏನಾಯ್ತು ವಿಮಲ, ಯಾಕೆ ವರ್ತಿಸ್ತಿದ್ಯಾ, ನನ್ನ ಕೈ ತಳ್ಳಿಬಿಡ್ತೀಯಾ, ನಿನಗೆಷ್ಟು ಧೈರ್ಯ ಅಂದ್ಲು. ನೀನು ಕೈ ತಳ್ಳೋದಕ್ಕೆ ಧೈರ್ಯ ಬೇಕಾಗಿಲ್ಲ, ನಮಗೆ ನಡೆದ ಅನ್ಯಾಯ ಸಾಕು ಅಂತ ಅಷ್ಟೇ ಕೋಪದಿಂದ ಹೇಳಿದ್ಲು ವಿಮಲ. ನಿಜಕ್ಕೂ ಏನು ನಡೆದಿದೆ ಅಂತ ಹೇಳಿದೆ ಹೀಗೆ ಅರ್ಚೋದು ಯಾಕೆ, ಮೊದಲು ವಿಷಯ ಏನಂತ ಹೇಳ್ತೀಯಾ ಅಥವಾ ಇಲ್ಲಿಂದ ಹೋಗ್ತೀಯಾ ಅಂತ ಕೇಳಿದ್ಲು. ಇನ್ನೇನಾಗಬೇಕು, ಮೊದಲೇ ನಷ್ಟದಲ್ಲಿದ್ದ ನಮ್ಮ ಬಿಸ್ನೆಸ್ಸನ್ನು ನಿನ್ನ ಮಗ ಪೂರ್ತಿಯಾಗಿ ಹಾಳು ಮಾಡ್ದ. ಅತಿ ಕಷ್ಟದ ಮೇಲೆ ನಾವು ಉಳಿಸ್ಕೊಂಡಿದ್ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರನ್ನ ತನ್ನ ಕಡೆ ತಿರುಗಿಸ್ಕೊಂಡಿದ್ದಾನೆ.
ನಮ್ಮ ಕಂಪನಿ ಎಲ್ಲ ಶೇರುಗಳನ್ನ ಕೊಂಡುಕೊಂಡಿದ್ದಾನೆ. ಕೇವಲ ನನ್ನ ಗಂಡನ ಹತ್ರ 40% ಶೇರ್ಗಳಿವೆ. ಅವುಗಳ ಬೆಲೆ ಕೂಡ ಕುಸಿಯುವಂತೆ ಮಾಡಿದ್ದಾನೆ. ನಿನ್ನ ಮಗ ಮಾಡಿ ಸರಿಯ ವಸುಂಧರಾ? ಇಷ್ಟೆಲ್ಲ ತಿಳಿದ ಮೇಲೂ ಕಿರ್ಚಿದೆ ನಿನ್ನ ಜೊತೆ ಹೇಗೆ ತಣ್ಣಗೆ ಮಾತಾಡಲಿ ಅಂತ ಕೇಳಿದ್ಲು. ಆ ಮಾತಿಂದ ಇವನು ಯಾಕೆ ಹೀಗೆ ಮಾಡ್ದ ಅಂತ ಆಲೋಚನೆಗೆ ಬಿದ್ದು ವಸುಂಧರಾ, ಇದರಲ್ಲಿ ನನ್ನ ಮಗ ಮಾಡಿ ತಪ್ಪೇನಿದೆ? ನಿನ್ನ ಕಂಪನಿ ಮೊದಲೇ ನಷ್ಟದಲ್ಲಿದೆ ಅಂತೀಯ ಅಲ್ವಾ? ಹಾಗಿರುವಾಗ ಅವನು ನಿನ್ನ ಶೇರುಗಳನ್ನ ಕೊಂಡುಕೊಂಡ್ರೆ ನೀನು ಒಳ್ಳೇದಲ್ವಾ? ಇದಕ್ಕಿಂತ ನಿನಗೆ ಇನ್ನೇನು ಬೇಕು ಅಂತ ಕೇಳಿದ್ಲು ವಸುಂಧರಾ. ಏನು ಒಳ್ಳೆಯದು? ಕೊಳ್ಳೋನು ನೇರವಾಗಿ ಕೊಂಡ್ರೆ ನಮಗೆ ಲಾಭ ಇರುತ್ತೆ. ಆದರೆ ಬೇರೆ ಹೆಸರಿನಲ್ಲಿ ಕೊಂಡಿದ್ದಾನೆ. ಮೇಲೆ ಉಳಿದಿರೋ ನಮ್ಮ ಶೇರುಗಳನ್ನ ಕಡಿಮೆ ಬೆಲೆ ಕೇಳ್ತಿದ್ದಾನೆ. ಆ ಶೇರುಗಳನ್ನ ಮಾರಿದ್ರೆ ನಮ್ಮ ಸಾಲದ ಅರ್ಧದಷ್ಟು ಕೂಡ ತೀರೋದಿಲ್ಲ. ನಾವಿರೋ ಮನೆ, ಕಾರು, ಬಂಗಾರ ಎಲ್ಲವನ್ನು ಮಾರಿ ರಸ್ತೆಗೆ ಬೀಳಬೇಕು. ನಮ್ಮನ್ನು ಈ ಸ್ಥಿತಿಗೆ ತಂದಿದ್ದು ನಿಮ್ಮ ರುದ್ರ ಅಂತ ಆವೇಶದಿಂದ ಹಿಡಿದ್ಲು ವಿಮಲ. ಇದರಲ್ಲಿ ನನ್ನ ಮಗ ಮಾಡಿದ್ದೆ ಏನೂ ಇಲ್ಲ. ಅವನಿಗೆ ಬಿಸ್ನೆಸ್ ಹೇಗೆ ಮಾಡಬೇಕಂತ ಚೆನ್ನಾಗಿ ಗೊತ್ತು. ಆದರೂ ನಿಮ್ಗೆ ಸಾಲ ಇದ್ದು ಕಂಪ್ನಿ ನಷ್ಟದಲ್ಲಿದ್ದರೆ ಆ ವಿಷಯ ನನಗೆ ಹೇಳಿದೆ ನಮ್ಮೆರಡು ಕಂಪ್ನಿಗಳನ್ನ ಸೇರಿಸಿದ್ರೆ ನಾವು ಉನ್ನತ ಮಟ್ಟಕ್ಕೆ ಹೋಗ್ತೀವಿ, ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನನ್ನೊಂದಿಗೆ ಸಂಬಂಧ ಬೆಳೆಸೋದು ಕೊಟ್ಟಿದ್ದೀರಾ? ಇದು ತಪ್ಪಲ್ವಾ ಅಂದ್ಲು. ಇದರಲ್ಲಿ ತಪ್ಪೇನಿದೆ? ನಮ್ಮ ಮಗಳು ಬಂಗಾರದಂತಿರೋ ನಮ್ಮ ಮಗಳ ನಿಮ್ಮನೆ ಕಳಿಸೋಣ ಅಂದ್ಕೊಂಡಿದ್ವು. ಆಸ್ತಿ ಇಲ್ದಿರ್ಬೋದು, ಆದರೆ ನಮ್ಮ ಮಗಳ ನಡತೆ ವಿಷಯದಲ್ಲಿ ಬೆರಳು ಮಾಡಿ ತೋರಿಸೋ ಮಾತೇ ಇಲ್ಲ. ನಮ್ಮ ಮಗಳನ್ನ ಸೊಸೆಯಾಗಿ ಮಾಡ್ಕೊಳ್ಬೇಕಂದ್ರೆ ಪುಣ್ಯ ಮಾಡಿರಬೇಕು. ಅದೆಲ್ಲ ಹೀಗೆ ಬೇಡ. ನೀವು ನಮ್ಮ ಮಗಳನ್ನ ಸೊಸೆ ಮಾಡ್ಕೊಳ್ಳೋದಿರಲಿ. ಈಗ ಅವಳು ಈ ಮನೆಗೆ ಬರುವಂತಿಲ್ಲ. ಅದನ್ನು ಪಕ್ಕಕ್ಕಿಟ್ಟರೆ ನಮ್ಮ ಬಿಸ್ನೆಸ್ ಕೈ ಹಾಕುವ ಅವಶ್ಯಕತೆ ನಿಮ್ಮ ಮಗನಿಗೇನಿತ್ತು ಅಂತ ಗಟ್ಟಿಯಾಗಿ ಕೇಳಿದ್ಲು ವಿಮಲ. ಆ ಪ್ರಶ್ನೆಗೆ ವಸುಂಧರಾ ಬಳಿ ಕೂಡ ಉತ್ತರ ಇರಲಿಲ್ಲ. ನಿಜವಾಗಿ ರುದ್ರ ಯಾಕೆ ಅವ್ರ ಬಿಸ್ನೆಸ್ ಮೇಲೆ ದಾಳಿ ಮಾಡ್ದ? ಕಾರಣ ಇಲ್ಲದವನಾಗಿ ಮಾಡೋದಿಲ್ಲ. ನಿಜಕ್ಕೂ ಏನಾಗಿರುತ್ತೆ ಅಂತ ಆಲೋಚಿಸೋದಕ್ಕೆ ಶುರು ಮಾಡಿದ್ಲು. ಸರಿ, ಆಗ ಅಷ್ಟರಲ್ಲಿ ಮನೆಗೆ ಕಾಲಿಟ್ಟ ರುದ್ರ, ಏನಾಂಟಿ ತುಂಬ ಬ್ಯುಸಿಯಾಗಿದ್ದಾರೆ ಅನಿಸ್ತಿದೆ, ಧ್ವನಿ ರಸ್ತೆ ಕೊನೆವರೆಗೆ ಕೇಳಿಸ್ತಿದೆ. ಬಂದ್ಯಾ? ಬಾ. ನಿನ್ನ ಬಗ್ಗೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ದೆ. ನಿನಗೆ ನನ್ನ ಕೋಪ ಮಾತ್ರ ಕಾಣಿಸ್ತಿದೆಯಾ? ಫೇಕ್ ಹೆಸರಿನಲ್ಲಿ ನಮ್ಮ ಕಂಪನಿ ಶೇರ್ಗಳನ್ನ ಕೊಳ್ಳೋ ಅವಶ್ಯಕತೆ ನಿನಗೇನಿತ್ತು? ನಿನ್ನಿಂದಾಗಿಂದು ಮಧ್ಯಮ ಮಟ್ಟದಲ್ಲಿದ್ದ ಕಂಪನಿ ಶೇರ್ಗಳೆಲ್ಲ ಇಳಿದು ಹೋಗಿವೆ. ಈಗ ನಮ್ಮ ಪರಿಸ್ಥಿತಿ ಏನು? ನಮ್ಮ ಸಾಲಗಳನ್ನೆಲ್ಲ ಹೇಗೆ ತೀರ್ತವೆ ಅಂತ ಕೇಳಿದ್ಲು ವಿಮಲ. ಏನು ನಿಮ್ಗೆ ಸಾಲ ಇದೆಯಾ? ನಿಮ್ಮ ಕಂಪ್ನಿ ಒಳ್ಳೆ ಸ್ಥಿತಿಯಲ್ಲಿದೆ, ನಿಮ್ಮ ಮಗಳ ಹೆಸರಲ್ಲಿ ತುಂಬ ಆಸ್ತಿವೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಸಾಲ ಅಂತಿದ್ದೀರಿ ಅಂತ ವ್ಯಂಗ್ಯವಾಗಿ ಕೇಳ್ತಾ ಅಲ್ಲಿದ್ದ ಸೋಫಾದಲ್ಲಿ ಕೂತ. ಅದೆಲ್ಲ ಒಂದು ಕಾಲದಲ್ಲಿ, ಈಗ ನಮ್ಮ ಪರಿಸ್ಥಿತಿ ಸರಿ ಇಲ್ಲ. ಅದನ್ನ ಇಟ್ಕೊಂಡು ನೀನು ಹೀಗೆ ವ್ಯಂಗ್ಯವಾಗಿ ಮಾತಾಡ್ತಿದ್ಯಾ? ಆದರೂ ಇಲ್ಲಿ ವಿಷಯ ಅದಲ್ಲ. ನಮ್ಮ ಕಂಪ್ನಿ ಶೇರುಗಳನ್ನ ಕೊಂಡು ಕಂಪ್ನಿ ನಷ್ಟಕ್ಕೆ ನುಗ್ಗೋ ಅವಶ್ಯಕತೆ ನಿನಗೇನಿತ್ತು? ನೀನು ಕೊಂಡಿದ್ಯಾ ಅಂತ ನೇರವಾಗಿ ಹೇಳಿದರೆ ನಮ್ಮ ಕಂಪನಿ ಭವಿಷ್ಯ ಚೆನ್ನಾಗಿರ್ತಿತ್ತು. ಆದರೆ ಯಾವನೋ ಗೊತ್ತಿಲ್ಲದವನ ಹೆಸರು ಹೇಳ್ಕೊಳ್ಳೋ ಅಗತ್ಯ ಏನಿತ್ತು? ಮೊದಲು ಅದನ್ನು ಹೇಳು ಅಂತ ಕೇಳಿದ್ಲು ವಿಮಲ. ಆ ಮಾತಿಗೆ ರುದ್ರ ನಕ್ಕು ತಣ್ಣಗೆ ಅವಳ ಕಡೆ ನೇರವಾಗಿ ನೋಡ್ತಾ, ಅನಗತ್ಯವಾಗಿ ಗಂಟ್ಲು ಹರ್ಕೊಂಡು ಕಷ್ಟಪಡಬೇಡಿ ಆಂಟಿ. ನಾನು ಮುಂದೆ ಧ್ವನಿ ಎತ್ತಿದ್ರು ಹೆಚ್ಚು ಮಾತಾಡಿದ್ರು ನಿಮ್ಗೆ ಒಳ್ಳೇದಲ್ಲ. ಈಗಾಗಲೇ ನಿನ್ನ ಮಗಳ ಅತಿ ಬುದ್ಧಿವಂತಿಕೆ ತೋರಿಸಿದ್ದಾಳೆ, ಅದಕ್ಕಾಗಿ ನಿಮ್ಗೆ ಈ ಗತಿ ಬಂದಿದೆ ಅಂದ. ಆ ಮಾತು ಕೇಳಿ ವಿಮಲ ಜೊತೆಗೆ ವಸುಂಧರಾ ಕೂಡ ಅರ್ಥವಾಗದಂತ ನೋಡಿದ್ರು. ತಕ್ಷಣ ವಿಮಲ ಪ್ರತಿಕ್ರಿಯಿಸ್ತಾ, ನನ್ನ ಮಗಳ ಮಧ್ಯದಲ್ಲಿ ಅವಳೇನು ಮಾಡಿದ್ಲು? ನಿನಗಾಗಿ ಏನು ಮಾಡೋದಕ್ಕೂ ಸಿದ್ಧವಾಗಿದ್ಲು. ಕೊನೆಗೆ ನಿನ್ನ ಕಂಪ್ನಿಯಲ್ಲಿ ನಿನ್ನ ಅಸಿಸ್ಟೆಂಟಾಗಿ ಕೂಡ ಸೇರಿದ್ಲು. ಆದರೆ ನೀನು ಅವಳ ಹಂತ ಹಂತವಾಗಿ ಅವಮಾನಿಸಿ ಎಲ್ಲರ ಮುಂದೆ ಅವಳ ಮಾನ ಹರಾಜಾಗ್ತೆ. ಮತ್ತೀಗ ಅವಳನ್ನೇ ದೂರ್ತಿದ್ಯಾ ಅಂತ ಆವೇಶದಿಂದ ಕೇಳಿದ್ಲು. ಆ ಮಾತಿಗೆ ರುದ್ರ ವ್ಯಂಗ್ಯವಾಗಿ ನೋಡಿ, ನಿನ್ನ ಮಗಳು ಅದನ್ನೆಲ್ಲ ನನ್ನ ಮೇಲೆ ಪ್ರೀತಿಯಿಂದ ಮಾಡಿಲ್ಲ ಆಂಟಿ. ನನ್ನ ಜೊತೆ ಮದುವೆ ಆದರೆ ನಿಮ್ಮ ಸಮಸ್ಯೆಗಳೆಲ್ಲ ಸರಿಯಾಗತ್ವೆ ಅಂತ ಮಾಡಿದ್ದಾಳೆ. ಮೆಲ್ಲಗೆ ಮನೆಯೊಳಗೆ ಸೇರಿ ನಮ್ಮ ಅಮ್ಮನನ್ನು ಆಫೀಸ್ನಲ್ಲಿ ನನ್ನ ಟ್ರ್ಯಾಪ್ ಮಾಡ್ಬೇಕಂದ್ಕೊಂಡ್ಳು. ಆ ಪ್ರಕ್ರಿಯೆಯಲ್ಲಿ ನಮ್ಮ ತಾತ ಅಡ್ಡವಾಗಿದ್ದಾರೆ ಅಂತ ಅವ್ರನ್ನ ಕೆಳಗೆ ತಳ್ಳಿ ಅವ್ರ ಮೆಟ್ರಿಂದ ಜಾರು ಬಿದ್ದರು ಅಂತ ನಾಟಕ ಆಡಿದಾಳೆ. ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಕೂಡ ನಿಮಗೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕಲ್ಲ ಅಂದ. ಆ ಮಾತಿಗೆ ವಿಮಲ ಗಾಬರಿ ಆದರೆ ವಸುಂಧರಾ ಶಾಕ್ ಆಗಿ, ಏನು ಹೇಳ್ತಿದ್ದೆ ರುದ್ರ? ತಾತನನ್ನ ಮನುಷ್ಯ ನೂಕೋದೆ? ಅವಳು ಒಂದು ನನ್ನ ರೂಮ್ನಲ್ಲಿ ಇದ್ಲಲ್ಲ ಅಂದರು ವಸುಂಧರಾ. ಇಲ್ಲ ಮಮ್ಮಿ, ಅವತ್ತು ನೀವು ವಾಶ್ರೂಮ್ಗೆ ಹೋದ ಕೂಡಲೇ ಮನುಷ್ಯ ಕೆಳಗೆ ಬಂದ್ಲು. ತಾತ ಅವಳನ್ನ ನೋಡಿ ಏನೋ ಮಾತಾಡಿ ತಮ್ಮ ರೂಮ್ಗೆ ಹೋಗ್ತಿರುವಾಗ ಸಡನ್ನಾಗಿ ಅವ್ರನ್ನ ಹಿಂದಿನಿಂದ ತಳ್ಳಿದಾಳು ಮನುಷ್ಯ. ಅದರಿಂದ ತಾತ ಮೆಟ್ಟಿಲುಗಳ ಮೇಲೆ ಬಿದ್ದು ಹೋದರು. ಅದನ್ನು ನೋಡಿ ನಾವು ತಾತ ಮೆಟ್ಟಿಲಿಂದ ಬಿದ್ದರು ಅಂದ್ಕೊಂಡ್ವು. ಆದರೆ ಆ ಮನುಷ್ಯನೇ ತಾತನ್ನ ತಳ್ಳಿ ಮತ್ತೆ ತಕ್ಷಣ ಮೇಲೆ ಓಡಿ ಹೋಗಿ ಏನೂ ತಿಳಿದಂತೆ ನಿನ್ನ ರೂಮಿಗೆ ಬಂದಿದ್ದಾಳೆ. ಅದಕ್ಕೆ ಸಂಬಂಧಿಸಿದ ವಿಡಿಯೋ ನನ್ನ ಹತ್ರ ಇದೆ. ಇಷ್ಟು ದೊಡ್ಡ ಮನೆಯಲ್ಲಿ CC ಕ್ಯಾಮ್ರಾಗಳು ಇರುತ್ತವೆ ಅಂತ ತಿಳಿಯೋದು ಮನುಷ್ಯ ಪಾಪ ತಪ್ಪು ಮಾಡಿ ಸಿಕ್ಕಿ ಬಿದ್ದಿದ್ದಾಳೆ ಅಂತ ವಸುಂಧರಾಗೆ ಆ ವಿಡಿಯೋ ತೋರಿಸ್ತಾ. ಆ ಮಾತಿಗೆ ಬೆಚ್ಚಿಬಿದ್ದು ವಿಮಲ ಮರೆಮಾಚೋದು ಕೂಡ ದಾರಿ ಇಲ್ದಂತ ಮಾಡಿದ ಮನುಷ್ಯನನ್ನು ಬೈಕೊಳ್ತಾ ಈಗ ವಸುಂಧರಾ ರುದ್ರ ಏನಂತಾರು ಅಂತ ಭಯದಿಂದ ನೋಡ್ತಿದ್ಲು. ವಸುಂಧರಾ ಕೋಪದಿಂದ ಕಣ್ಣು ಕೆಂಪು ಮಾಡಿಕೊಂಡು ವಿಮಲಳಿಗೆ ಜೋರಾಗಿ ಕೆನ್ನೆಗೆ ಬಾರಿಸಿ, ಏನಿದು? ನಿನ್ನ ಮಗಳು ಇಂಥ ಹುಡುಗಿ ನನ್ನ ಮನೆ ಸೊಸೆನಾಗಿ ಮಾಡ್ಕೊಂಡಿದ್ದೀಯಾ? ಅಸಲು ಏನು ಆಶಿಸಿ ನೀವು ಹೀಗೆ ಮಾಡಿದ್ರಿ? ನಾನು ನಿಮ್ಮ ಮಗಳು ಒಳ್ಳೆಯವಳು ಅಂತ ಸೊಸೆ ಮಾಡ್ಕೊಳ್ಬೇಕು ಅಂದ್ಕೊಂಡೆ, ಆದರೆ ಇಂಥ ರಾಕ್ಷಸಿ ಅಂತ ನಂಗೆ ತಿಳಿಲಿಲ್ಲ ಅಂತ ಕೋಪದಿಂದ ಕಿರ್ಚಿದ್ಲು. ಅದೆಲ್ಲ ವಸುಂಧರಾ, ನಿಜಕ್ಕೆ ಬೇಕು ಅಂತ ದೊಡ್ಡವ್ರನ್ನ ತಳ್ಳಿಲ್ಲ. ಮನೆಗೆ ಬಂದಾಗಲೆಲ್ಲ ನಿಮ್ಮ ಮಾವನವರೊಳಗೆ ಏನಾದರೂ ಅಂತಿದ್ರಂತೆ. ಆ ಕೋಪದಲ್ಲಿ ಸಣ್ಣ ಹುಡುಗಿ ತಡಿಲಾರ್ದು ತಳ್ಳಿಬಿಟ್ಟಿದ್ದಾಳೆ. ಆಮೇಲೆ ಮನೆಗೆ ಬಂದಮೇಲೆ ನಾನು ತುಂಬ ಬೈತಿದ್ದೀನಿ. ಅವಳು ತುಂಬ ಗಿಲ್ಟಿಯಾಗಿ ಫೀಲ್ ಆಗಿದ್ದಾಳೆ. ಆದರೂ ನಿಮ್ಮ ಮಾವನವ್ರಿಗೆ ಏನೂ ಆಗಿಲ್ವಲ್ಲ ಅಂದ್ಲು. ಕೊಲ್ತೀನಿ ಇನ್ನೊಂದು ಮಾತು ಮಾತಾಡಿದ್ರೆ
ಅವ್ರ ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ರೆ ಇನ್ನೂ ಏನೂ ಆಗಿಲ್ಲ ಅಂತೀಯಾ? ನಿಮ್ಮಂಥವ್ರ ಜೊತೆ ಸಂಬಂಧ ಬೆಳೆಸ್ಬೇಕು ಅಂದ್ಕೊಂಡಿದ್ದು ನನ್ನ ತಪ್ಪು. ಇನ್ನೀಗ ಬಂದು ನನ್ನ ಮಗ ಏನೋ ತಪ್ಪು ಮಾಡ್ದಂತ ಮಾತಾಡ್ತಿದ್ಯಾ? ಹೋಗಿ ತಕ್ಷಣ ನನ್ನ ಮನೆಯಿಂದ ಹೊರಗೆ ಹೋಗು. ನಿನ್ನ ಜೊತೆ ಗೆಳೆತನ ಮಾಡಿದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಜೀವನದಲ್ಲಿ ನೀವು ಯಾರು ಇನ್ನೆಂದು ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಬೇಡಿ ಅಂತ ಕೋಪದಿಂದ ವಿಮಲಾಳಿಗೆ ಹೇಳಿದ ವಸುಂಧರ ರುದ್ರನ ಕಡೆ ನೋಡು ರುದ್ರ, ದೇವರಂತಿರೋ ಮಾವನವ್ರನ್ನ ಇಂಥ ಸ್ಥಿತಿಗೆ ತಂದು ಅವ್ರ ನಡು ರಸ್ತೆಗೆ ಬರಬೇಕು, ಅವ್ರ ಕಂಪನಿ 24 ಗಂಟೆ ಒಳಗೆ ನಮ್ಮ ಕೈಗೆ ಬರಬೇಕು ಅಂತ ಗಟ್ಟಿಯಾಗಿ ಹೇಳಿ ಕೋಪದಿಂದ ರೂಮಿಗೆ ಹೋದ್ಲು. ಅವಳಂದು ಮಾತುಗಳಿಗೆ ನಡುಗಿ ಹೋದ ವಿಮಲ ತಕ್ಷಣ ರುದ್ರನ ಕಡೆ ನೋಡಪ್ಪ, ನಿನ್ನ ಕೈ ಮುಗಿತೀನಿ, ಸದ್ಯ ಬಿಸ್ನೆಸ್ ಬಿಟ್ಟರೆ ನಮ್ಮ ಬೇರೆ ದಾರಿ ಇಲ್ಲ, ದಯವಿಟ್ಟು ನಮ್ಮನ್ನ ಬಿಟ್ಟುಬಿಡು, ಇನ್ನೆಂದು ನಿಮ್ಮ ಕಡೆ ಸುಳಿಯೋದಿಲ್ಲ, ಮನುಷ್ಯ ಮಾಡಿ ತಪ್ಪೆ, ಅವಳು ತಿಳಿದೇ ಮಾಡಿದಾಳೆ ಅಂದ್ಲು. ಮನುಷ್ಯ ಮಾಡಿದ ತಪ್ಪಾದರೆ ಕ್ಷಮಿಸ್ಬೋದು ಆಂಟಿ, ಆದರೆ ನಿನ್ನ ಮಗಳು ಗೊತ್ತಿದ್ದೆ ಬೇಕಂತಾನೆ ನನ್ನ ತಾತನನ್ನು ಬೀಳಿಸೋ ಪ್ರಯತ್ನ ಮಾಡಿದಾಳೆ. ಅವಳನ್ನ ಹೇಗೆ ಸುಮ್ಮನೆ ಬಿಟ್ಬಿಡ್ಲಿ? ಅವಳು ಮಾಡಿರೋ ತಪ್ಪಿಗೆ ಈಗಲೂ ಕೂಡ ನಾನು ಅವಳನ್ನ ಜೈಲಿಗೆ ಹಾಕಿಸ್ಬಹುದು. ಯಾಕಂದರೆ ಅವಳು ಕೊಲ್ಲೋದಕ್ಕೆ ನೋಡಿದ್ದು ಬೇರೆ ಯಾರನ್ನೂ ಅಲ್ಲ, ನಮ್ಮ ತಾತನ್ನ. ಆದರೆ ಒಂದು ಹೆಣ್ಣು ಹುಡುಗಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ನಾನು ಜೈಲಿಗೆ ಹಾಕಿಸ್ದೆ ಬಿಡ್ತಾ ಇದ್ದೀನಿ. ನಾಳೆ ಈ ಹೊತ್ತಿಗೆ ಕಂಪ್ನಿಯನ್ನು ನನ್ನ ಕೈ ಕೊಡೋದಕ್ಕೆ ಸಿದ್ಧರಾಗಿರಿ, ಈಗ ನೀವು ಹೋಗಬಹುದು ಅಂತ ಹೇಳಿದ ರುದ್ರನ ಮಾತಿಗೆ ನಡುಗಿ ಹೋದ ವಿಮಲ ಇನ್ನೇನು ಮಾತಾಡೋಕ್ಕೆ ಹೋಗ್ತಾ ಇರುವಾಗ ಸೆಕ್ಯೂರಿಟಿ ಅಂತ ಗಟ್ಟಿಯಾಗಿ ಕೂಗ್ತಾ ರುದ್ರ. ಅದರಿಂದ ಸೆಕ್ಯೂರಿಟಿ ಓಡಿ ಬರ್ತಿದ್ದಂತೆ ತನ್ನೆಲ್ಲೂ ಹೊರಗೆ ಹಾಕ್ತಾರೋ ಅಂತ ತೆರೆದು ವಿಮಲ ಅಲ್ಲಿಂದ ಅವಸರವಾಗಿ ಹೊರಟು ಹೋದ್ಲು. ಮತ್ತೊಂದು ಕಡೆ ಸುರಭಿನ ಬಹಳ ಜಾಗ್ರತೆಯಿಂದ ನೋಡ್ಕೊಳ್ತಿದ್ದಾನೆ ವೀರೇಂದ್ರ. ಅವನ ಕಾಳಜಿಗೆ ಚಿಕ್ಕಂದಿನಿಂದ ಕಳ್ಕೊಂಡು ತಂದೆ ತಾಯಿ ಪ್ರೀತಿ ಒಂದೇ ಬಾರಿಗೆ ಸಿಕ್ಕಂತೆ ಭಾಸವಾಗ್ತಿದೆ ಸುರಭಿಗೆ. ಈ ನಡುವೆ ಅವಳಿಗೆ ವೀರೇಂದ್ರನೇ ಪ್ರಪಂಚ ಆಗಿದ್ದ. ನಿಜಕ್ಕೆ ವೀರೇಂದ್ರ ಕೂಡ ಯಾಕೋ ಸುರಭಿ ವಿಷಯದಲ್ಲಿ ಕೆಟ್ಟದಾಗ ಆಲೋಚಿಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಮೊದಲು ತನ್ನ ಸೇಡಿನ ತೀರಿಸ್ಕೊಳ್ಳೋದಕ್ಕೆ ಸುರಭಿಯನ್ನು ಬಳಸ್ಕೊಳ್ಬೇಕು ಅಂದ್ಕೊಂಡ, ಆದರೆ ಅವಳು ಮುಗ್ಧ ಮನಸ್ಸನ್ನು ನೋಡಿ ಅವಳ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಈಗ ಅವನಿಗೆ ಮನಸ್ಸು ಬರ್ತಿಲ್ಲ. ಹಾಗಂತ ಚಂದ್ರನಾಗಿ ಬಿಡಬೇಕು ಅನ್ನಿಸ್ತಿಲ್ಲ. ಹಾಗಾಗಿ ಸರಿಯಾದ ಸಮಯಕ್ಕೆ ಕಾಯ್ತಾ ಸುರಭಿಯೊಂದಿಗೆ ಚೆನ್ನಾಗಿರ್ಬೇಕಂತ ನಿರ್ಧರಿಸಿದ್ದಾನೆ. ಯಾವಾಗಲೂ ಹೋದಂಥ ಆ ದಿನವೂ ಸುರಭಿನ ಕಾಲೇಜ್ನಲ್ಲಿ ಬಿಟ್ಟು ಹೋದ ವೀರೇಂದ್ರ ಆಗಲೇ ಅವಳ ಮೊಬೈಲ್ ರಿಂಗ್ ಆಯಿತು. ತನ್ನ ತಾಯಿ ಕರೆ ಮಾಡ್ತಿದ್ದಾಳೇನೋ ಅಂದ್ಕೊಂಡು ಸಿಟ್ಟಿನಿಂದ ಸ್ಕ್ರೀನ್ ನೋಡಿದ್ಲು ಸುರಭಿ. ಆದರೆ ಸ್ಕ್ರೀನ್ ಮೇಲೆ ರಂಜನಿ ಹೆಸರು ಕಾಣಿಸಿದ್ರಿಂದ ತಕ್ಷಣ ಸಂತೋಷದಿಂದ ಸ್ವೀಕರಿಸಿ, ಅಕ್ಕ ಹೇಗಿದೆಯಾ, ನಿನ್ನ ಜೊತೆ ಮಾತಾಡಿ ತುಂಬ ದಿನ ಆಯಿತು, ಇಟಲಿಯಿಂದ ಬಂದಿಯಾ ಅಂತ ಕೇಳಿದ್ಲು. ನಾನು ಬಿಂದಾಸ್ ಆಗಿದ್ದೀನಿ, ಇಟಲಿಯಿಂದ ಕೂಡ ಬಂದಿದ್ದೀನಿ, ನಾವು ಸಂಜೆ ಸಿಗೋಣವಾ ಅಂತ ಕೇಳಿದ್ಲು. ಓಕೆ ಅಕ್ಕ, ನಾನೇ ಮನೆಗೆ ಬರ್ತೀನಿ, ಆಂಟಿಯನ್ನು ನೋಡಿ ಕೂಡ ತುಂಬ ದಿನ ಆಯಿತು ಅಂದ್ಲು ಸುರಭಿ. ಸರಿ, ಸಂಜೆ ನಿನಗಾಗಿ ನಾನು ಕಾಯ್ತಿರ್ತೀನಿ ಅಂತ ಹೇಳಿ ಫೋನ್ ಇಟ್ಲು ರಂಜನಿ. ಆಗ ಸುರಭಿ ತಕ್ಷಣ ಸಂಜೆ ತನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತೀನಿ ಎಂದಿದ್ದ ವೀರೇಂದ್ರನಿಗೆ ಫೋನ್ ಮಾಡಿದ್ಲು. ಅವನು ಫೋನ್ ಎತ್ತಿದ ಕೂಡಲೇ, ಬಾಬಾ ಸಂಜೆ ನಾನು ರಂಜನಿ ಅಕ್ಕನ ಮನೆಗೆ ಹೋಗ್ತಿದ್ದೀನಿ, ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರಬೇಕಾದ ಅಗತ್ಯ ಇಲ್ಲ, ಅಕ್ಕನ ಮನೆಯಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ಫೋನ್ ಮಾಡ್ತೀನಿ, ನೀನು ನೇರವಾಗಿ ಅಲ್ಲಿಗೆ ಬಂದುಬಿಡು ಅಂದ್ಲು ಸುರಭಿ. ಓ ಪರವಾಗಿಲ್ಲ ಬಿಡು, ನಾನಿನ್ನ ಕಾಲೇಜ್ನಿಂದ ಅಕ್ಕನ ಮನೆಗೆ ಬಿಡ್ತೀನಿ, ಆಮೇಲೆ ಅಲ್ಲಿಂದ ಮನೆಗೆ ಬರೋಣ, ನಿಮ್ಮ ಅಕ್ಕನವ್ರನ್ನ ನಂಗೆ ಪರಿಚಯ ಮಾಡ್ತೀನಿ ಅಂತ ನೀನು ಮೊದಲೇ ಹೇಳಿದೆಯಲ್ಲ ಅಂದ ವೀರೇಂದ್ರ. ಇಲ್ಲ ಅಕ್ಕಾಗೆ ಮೊದಲು ನಿನ್ನ ಬಗ್ಗೆ ಹೇಳಿದ ನಂತರ ಇನ್ನೊಂದು ದಿನ ಯಾವಾಗಲಾದರೂ ನಿನ್ನ ಪರಿಚಯಿಸ್ತೀನಿ ಅಂದ್ಲು ಸುರಭಿ. ನಿಮ್ಮ ಲಾಜಿಕ್ಗಳೇ ಬೇರೆ. ಸರಿ, ಹಾಗಾದರೆ ನಾನು ಕಾಲೇಜ್ ಮುಗಿದ ಮೇಲೆ ನಿಮ್ಮ ಅಕ್ಕನ ಮನೆಗೆ ಬಿಡ್ತೀನಿ, 1-2 ಗಂಟೆ ಅಲ್ಲಿರು, ಮತ್ತು ರಾತ್ರಿ ಬಂದು ಕರ್ಕೊಂಡು ಹೋಗ್ತೀನಿ. ಅಂದಹಾಗೆ ನೀನು ಸಿಟಿ ಬಸ್ನಲ್ಲಿ ಹೋಗ್ತೀನಿ ಅಥವಾ ಟ್ಯಾಕ್ಸಿ ಬುಕ್ ಮಾಡ್ತೀನಿ ಅಂದರೆ ನಾನು ಒಪ್ಪೋದಿಲ್ಲ. ಈಗಾಗಲೇ ಒಂದು ಸಮಸ್ಯೆ ಎದುರಿಸಿದೆಯಾ, ಮತ್ತೆ ಸಮಸ್ಯೆ ಬೇಡ, ಅದರಲ್ಲಿ ನೀನೀಗ ನನ್ನ ಹತ್ರ ಇದೆಯಾ, ಹಾಗಾಗಿ ನಿನ್ನ ಜವಾಬ್ದಾರಿ ನನ್ನದು ಅಂತಂದ ವೀರೇಂದ್ರ. ಬಾವಾ ಹೇಳಿದ್ದು ಕೂಡ ನಿಜವೇ ಅಲ್ವಾ ಅಂದ್ಕೊಂಡು ಸುರಭಿ ಓಕೆ ಬಾವಾ ಅಂತ ಹೇಳಿ ಫೋನ್ ಕಟ್ ಮಾಡಿ ಕ್ಲಾಸ್ ಒಳಗೆ ಹೋದ್ಲು. ಅದೇ ಈ ಸಮಯದಲ್ಲಿ ಹಿಂದಿನ ದಿನ ರಾತ್ರಿ ಮೌನಿತಾಗೆ ಎಚ್ಚರಿಕೆ ನೀಡಿದ ಚಂದ್ರ ಮರುದಿನ ಬೆಳಿಗ್ಗೆ ಅರ್ಜೆಂಟ್ ಮೀಟಿಂಗ್ ಇದ್ದಿದ್ದರಿಂದ ಹೊರಗೆ ಹೋಗಬೇಕಾಯಿತು. ಆದ್ದರಿಂದ ಮೌನಿತಾಳನ್ನು ಭೇಟಿಯಾಗದೆ ಹೊರಟು ಹೋದ. ಅವನು ಸುರಭಿ ಬಗ್ಗೆ ಕೇಳಿದ್ರೆ ಏನು ಉತ್ತರ ಕೊಡಬೇಕಂತ ಆಲೋಚಿಸ್ತಿದ್ದ ಮೌನಿತಾ ಅವನೇನು ಕೇಳದೆ ಹೋದ್ರಿಂದ ಸದ್ಯಕ್ಕೆ ನೆಮ್ಮದಿ ನೆಟ್ಟಿಸಿರು ಬಿಟ್ಲು. ಅಷ್ಟರಲ್ಲಿ ಇಷ್ಟು ದಿನ ಚಂದ್ರನನ್ನು ಹೆದರಿಸಿದ ನಾನೇ ಅಲ್ವಾ, ಇವತ್ತು ಯಾಕೆ ಇಷ್ಟು ಭಯಪಡ್ತಿದ್ದೀನಿ, ನಿಜಕ್ಕೂ ಅವನಿಗೂ ನನಗೂ ಏನು ಸಂಬಂಧ ಇದೆ, ಅವನು ಕಟ್ಟಿದ 2 ಮೊಳ ತಾಳಿ ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಇದುವರೆಗೆ ಎಂಥ ಸಂಬಂಧವೂ ಇಲ್ಲ, ಇನ್ಯಾಕೆ ನಾನು ಅವನ ಹತ್ರ ಬಿದ್ದಿರಬೇಕು, ಅವನಿಗೆ ನಾನು ಯಾಕೆ ಹೆದರಬೇಕು, ಇದು ನನ್ನ ಲೈಫ್, ನನಗಿಷ್ಟ ಬಂದಂತೆ ನಾನು ಇರ್ತೀನಿ, ಮೊದಲಂತೂ ಇಲ್ಲಿಂದ ಹೊರಟು ಹೋಗ್ತೀನಿ ಅಂದ್ಕೊಂಡು ತನಗೆ ಬೇಕಾದದ್ದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳತ್ಲೆ ಒಂದು ನಂಬರ್ಗೆ ಫೋನ್ ಮಾಡಿದ್ಲು ಮೌನಿತಾ. ಆ ಕಡೆಯಿಂದ ಒಬ್ಬ ವ್ಯಕ್ತಿ ಫೋನ್ ಇತ್ತ. ಹಲೋ ಜಾನ್, ನಾನು ಬರ್ತಿದ್ದೀನಿ ಅಂತ ಖುಷಿಯಿಂದ ಹೇಳಿದ್ಲು ಮೌನಿತಾ. ಮೋಸ್ಟ್ ವೆಲ್ಕಮ್ ಡಾರ್ಲಿಂಗ್, ನಾನೇನೋ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ, ನೀನು ಯಾವಾಗ ಬರ್ತೀಯ ಅಂತ ಕಾಯ್ತಿದ್ದೀನಿ, ಈ ಬಾರಿ ನೀನಲ್ಲಿ ತುಂಬ ದಿನ ಉಳಿದೆ, ಅವನೊಂದಿಗೆ ಏನಾದರೂ ಕನೆಕ್ಷನ್ ಇಟ್ಕೊಂಡಿದೆಯಾ ಹೇಗೆ ಅಂದ ಜಾನ್. ಆ ಮಾತಿಗೆ ಶಾಕ್ ಆದ ಮೌನಿತಾ. ಅಂದರೆ ನನ್ನ ಮೇಲೆ ನಂಬಿಕೆ ಇಲ್ವಾ ಜಾನ್ ಅಂತ ಕೇಳಿದ್ಲು.
ನೋ 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 ಹಾಗಂದ್ಕೊಳ್ಬೇಡ ಡಾರ್ಲಿಂಗ್, ನಂಬಿಕೆ ಇರೋದಕ್ಕೆ ತಾನೇ ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಈ ರಿಲೇಷನ್ಶಿಪ್ ಇದೆ ಅಂದಾಜ. ಮತ್ತು ಯಾಕೆ ಹಾಗೆ ಮಾತಾಡ್ತಿದ್ಯಾ? ನನ್ನ ಮಕ್ಕಳನ್ನು ಕಟ್ಟಿದ ಗಂಡನನ್ನು ಕೂಡ ಬಿಟ್ಟು ಪ್ರತಿ ತಿಂಗಳು ನಿನಗಾಗಿ ಬರ್ತಿದ್ದೀನಲ್ವಾ ಅಂದ್ಲು ಮೌನಿತಾ. ಅಯ್ಯೋ ಡಾರ್ಲಿಂಗ್, ಅದೆಲ್ಲ ಒಂದು ಜೋಕ್. ಈಗೇನು ಬರ್ತಿದ್ಯಾ ಅಷ್ಟೇ ತಾನೇ. ನಾನು ನನ್ನ ಪ್ಲ್ಯಾನ್ಗಳನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಆಗಿರ್ತೀನಿ ಅಂತ ನಗ್ತಾ ಹೇಳ್ದೆ. ನಾನು ಬರ್ತಿರೋದು ಪ್ರತಿ ಬಾರಿ ಅಂತ ತಿಂಗಳಿಗೆ 4 ದಿನ ಇರಲು ಅಲ್ಲ ಅಂದ್ಲು ಮೌನಿತಾ. ಮತ್ತೆ ಅಂತ ತಿಳಿಯದಂತೆ ಕೇಳಿದ ಜಾನ್. ನಾನು ಪೂರ್ತಿಯಾಗಿ ನಿನ್ನ ಹತ್ರಕ್ಕೆ ಬರ್ತಿದ್ದೀನಿ, ಚಂದ್ರನಿಗೆ ಡಿವೋರ್ಸ್ ನೀಡ್ತಿದ್ದೀನಿ, ಆಮೇಲೆ ನಮ್ಮಿಬ್ಬರ ಮದುವೆ ಮಾಡ್ಕೊಳ್ಳೋಣ ಅಂದ್ಲು ಮೌನಿತಾ. ಆ ಮಾತಿಗೆ ಅವನು ಒಂದು ಕ್ಷಣ ದಂಗಾಗಿ, ವಾಟ್, ಮದುವೆನಾ? ಅದು ಕೂಡ ನಿನ್ನ ಜೊತೆಯಾ? ಈಗ ನಿನ್ನೊಂದಿಗೆ ನನ್ನ ಮದುವೆ ಏನು ಅಂತ ಕೇಳಿದೆ ಜಾನ್. ಆ ಮಾತಿಗೆ ಮೌನಿತಾಳ ಮನಸ್ಸಿಗೆ ನೋವಾಯಿತು. ಅದೇನು ಜಾನ್ ಹಾಗಂತೀಯಾ? ನಾವಿಬ್ಬರು ಲವ್ ಮಾಡ್ಕೊಂಡ್ವೋ ಅಲ್ವಾ? ಇಷ್ಟು ವರ್ಷಗಳು ಮದುವೆ ಇಲ್ದಿದ್ರು ನಿನಗೆ ಹೆಂಡತಿ ಅಂತ ಇದೀನಲ್ವಾ? ನಿನ್ನೊಂದಿಗೆ ಮಕ್ಕಳನ್ನು ಕೂಡ ಪಡೆದಿದ್ದೀನಲ್ವಾ? ಇನ್ನು ಯಾಕೆ ಹಾಗೆ ಆಶ್ಚರ್ಯವಾಗಿ ಕೇಳ್ತಿದ್ಯಾ ಅಂತ ಅರ್ಥವಾಗದಂತೆ ಕೇಳಿದ್ಲು ಮೌನಿತಾ. ಹೀಗೆ ಮಾತಾಡಿದರೆ ನಿನ್ನೇಗೆ ಮಾತಾಡಲಿ? ನಿಜಕ್ಕೂ ನಾನು ನಿನ್ನ ಮದುವೆ ಆಗೋದೇನು ಮೌನಿತಾ? ಆದರೂ ನಾವಿಬ್ಬರು ಹೀಗೆ ಚೆನ್ನಾಗಿದ್ದೀವಲ್ಲ, ಈ ರಿಲೇಷನ್ಶಿಪ್ ಚೆನ್ನಾಗಿದೆಯಲ್ಲ, ಮೇಲೆ ನನಗೆ ಹೆಂಡತಿ ಮಕ್ಕಳಿರುವಾಗ ನಿನ್ನ ಹೇಗೆ ಮದುವೆ ಆಗಲಿ ಅಂತ ಕೇಳ್ದ ಜಾನ್. ವಾಟ್ ಅಂದರೆ ನೀನು ನನಗಿಂತ ಅವರೇ ಹೆಚ್ಚಾ ಅಂತ ಕೇಳಿದ್ಲು ಮೌನಿತಾ. ಡಾರ್ಲಿಂಗ್, ನೀನಂದರೆ ನನಗೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಅವರು ಹೆಚ್ಚಾ ನೀನು ಹೆಚ್ಚಾ ಅಂದರೆ ನನಗೆ ನೀನೇ ಹೆಚ್ಚು, ಇಲ್ಲ ಅನ್ನಲ್ಲ. ಆದರೆ ನಿನಗಾಗಿ ಅವ್ರನ್ನ ಬಿಡೋ ಅಷ್ಟು ಹೆಚ್ಚಲ್ಲ. ನಿನಗೆ ವಿಷಯ ಗೊತ್ತಾ, ನನ್ನ ಹೆಂಡತಿ ನನ್ನ ದೇವರಂತ ಪೂಜಿಸ್ತಾಳೆ. ಇನ್ನು ನನ್ನ ಮಕ್ಕಳು ಇನ್ನೂ ಸಣ್ಣವರು, ಅವ್ರಿಗೆ ನನ್ನ ಅವಶ್ಯಕತೆ ತುಂಬ ಇದೆ. ಮತ್ತು ಅವ್ರನ್ನ ಬಿಟ್ಟು ನೀನೇನು ಹೇಗೆ ಮದುವೆ ಆಗಲಿ ಅಂತ ಕೇಳ್ದ ಜಾನ್. ಅವನ ಮಾತುಗಳನ್ನ ಕೇಳ್ತಿರೋ ಮೌನಿತಾಗಿ ಏನು ಉತ್ತರ ಕೊಡಬೇಕಂತ ತಿಳಿತಿಲ್ಲ. ಯಾಕಂದರೆ ಅದೆಲ್ಲ ಅವಳಿಗೆ ಮೊದಲೇ ಗೊತ್ತು. ಆದರೂ ಅವನ ಮೇಲಿನ ಪ್ರೀತಿಯಿಂದ ಅವ್ರನ್ನೆಲ್ಲ ಬೇಡ ಅಂದ್ಕೊಂಡು ಅವನಿಗಾಗಿದ್ದಾಳೆ. ಹಾಗಾಗಿ ಏನು ಮಾತಾಡ್ತಿ ಸುಮ್ಮನಾದ್ಲು ಮೌನಿತಾ. ಅಷ್ಟೆಲ್ಲ ಆ ಕಡೆಯಿಂದ ಜಾನ್ ಮಾತಾಡ್ತಾ, ಹಲೋ ಮೌನಿ ಡಾರ್ಲಿಂಗ್, ಇದೆಯಾ? ನಿಜಕ್ಕೂ ಇಷ್ಟು ದಿನಗಳ ನಂತರ ನಿನಗೆ ಈ ಆಲೋಚನೆ ಯಾಕೆ ಬಂತು? ಅಲ್ಲವನ ಹೆಂಡತಿಯಾಗಿ ನಮ್ಮ ಮಕ್ಕಳಿಗೆ ತಾಯಿಯಾಗಿ ಚೆನ್ನಾಗಿದೆಯಲ್ಲ, ಹಾಗಾಗಿ ನನ್ನ ಹತ್ರ ಒಂದು ಕಳೆದು ಎಂಜಾಯ್ ಮಾಡ್ತಿದ್ಯಾ? ಕೇಳಿ ದೇಶಗಳಿಗೆ ಹೋಗ್ತಿದ್ವಿ, ಟ್ರಿಪ್ಸ್ ಎಂಜಾಯ್ ಮಾಡ್ತಿದ್ವಿ, ಇನ್ನೇನು ಬೇಕು ಅಂದ ಜಾನ್. ಇದೆಲ್ಲ ಅಲ್ಲ ಜಾನ್, ನಾನು ಚಂದ್ರನ ಹೆಂಡತಿಗಿಂತ ಮೊದಲು ನಿನ್ನ ಮಕ್ಕಳಿಗೆ ತಾಯಿ ಆದೆ, ಹೌದಲ್ವಾ? ನಿನ್ನನ್ನು ಎಷ್ಟು ಲವ್ ಮಾಡಿದೆ. ಚಂದ್ರನ ಇಷ್ಟು ವರ್ಷದವರೆಗೂ ನನ್ನ ಕಿರುಬೆರಳು ಕೂಡ ಮುಟ್ಟೋದಕ್ಕೆ ಬಿಡಲಿಲ್ಲ. ಅದೆಲ್ಲ ನಿನ್ನ ಮೇಲಿನ ಪ್ರೀತಿಯಿಂದ ಅಲ್ವಾ? ಮಕ್ಕಳನ್ನ ಬಿಟ್ಟು ಅವನ್ನ ಬೇಡ ಅಂದರೆ ಯಾರು ಏನು ಅಂದ್ಕೊಳ್ತಾರೆ ಎಂಬ ಆಲೋಚನೆ ಇಲ್ಲದೆ ಪ್ರತಿ ತಿಂಗಳು ನಿನ್ನ ಬಳಿ ಬಂದು ಅಷ್ಟು ದಿನ ನಿನ್ನ ಜೊತೆ ಕಳೀತಿದ್ರೆ ನೀನು ನನಗೆ ನೀಡೋ ಬೆಲೆ ಇದೇನಾ ಅಂದ್ಲು. ಅದನ್ನು ಕೇಳಿದ ಕೂಡಲೇ ಜಾನ್ ಜೋರಾಗಿ ನಕ್ಕು. ಹೇ ಮೌನಿ, ಜಸ್ಟ್ ಸ್ಟಾಪ್ ದಿಸ್ ಡ್ರಾಮಾಯ. ನೀನೇನು ಹೀಗೆ ಟಿಪಿಕಲ್ ಹೆಂಗಸಿನಂತೆ ಮಾತಾಡ್ತಿದ್ಯಾ? ಆದರೂ ಅದೆಲ್ಲ ಯಾರಿಗಾಗಿ ಮಾಡಿದೆ? ನನಗಾಗಿ ಮಾಡಿಲ್ವಲ್ಲ, ನಿನಗಾಗಿ ಮಾಡಿಕೊಂಡೆ. ನಿನಗೆ ನನ್ನ ಜೊತೆ ಇರಬೇಕು ಅನ್ನಿಸ್ತು, ನನಗೂ ನಿನ್ನ ಜೊತೆ ಎಂಜಾಯ್ಮೆಂಟ್ ಇಷ್ಟ ಆಯಿತು. ಇಬ್ಬರು ಸೇರಿ ಸುತ್ತಾಡಿ ಎಂಜಾಯ್ ಮಾಡಿದ್ವು, ಇನ್ನೇನು ಬೇಕು ನಿನಗೆ? ನಿಜಕ್ಕೂ ಈಗ ನಿನಗೆ ಈ ಹುಚ್ಚು ಆಲೋಚನೆ ಯಾಕೆ ಬಂತು? ಇಂಥ ಆಲೋಚನೆಗಳನ್ನ ಮೊದಲು ಮೈಂಡಿಂದ ತೆಗೆದು ಹಾಕು. ಆಗಲೇ ನೀನು ಹ್ಯಾಪಿಯಾಗಿರ್ತೀಯಾ, ನನ್ನನ್ನು ಹ್ಯಾಪಿಯಾಗಿರಿಸ್ತೀಯಾ. ಆದರೂ ನಿನಗೆ ಡಿವೋರ್ಸ್ ನೀಡಲು ಆ ಚಂದ್ರ ಹೇಗೆ ಒಪ್ತಾ? ನೀನು ಅವನಿಗೆ ಡಿವೋರ್ಸ್ ನೀಡಿದ್ರೆ ಅವನ ಗೌರವ ಹೋಗುತ್ತಲ್ವ? ಹಾಗಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಅವನಿಗೆ ಡಿವೋರ್ಸ್ಗೆ ಒಪ್ಪೋದಿಲ್ಲ. ಆ್ಯಮ್ ರೈಟ್ ಅಂದ. ಅವನ ಮಾತುಗಳ ಬಳಿ ಕೋಪ ತರಿಸ್ತಿದ್ರೆ ಉಕ್ಕು ಬರ್ತಿದ್ದ ದುಃಖವನ್ನು ತಡ್ಕೊಳ್ತಾ, ಅಂದರೆ ನೀನು ನನ್ನ ನೀಡೋ ಬೆಲೆ ಇದೇನಾ ಅಂತ ಕೇಳಿದ್ಲು ಮೌನಿತಾ. ಮತ್ತದೇ ಪ್ರಶ್ನೆ. ನೀನು ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀನು ನನ್ನ ಲೈಫ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಮೌನಿ. ಹಾಗಂತ ಈಗಿರೋ ಲೈಫ್ ಬೇಡ ಅಂದು ನಿನಗಾಗಿ ಎಲ್ಲವನ್ನ ಬಿಟ್ಟು ನಿನ್ನ ಮದುವೆ ಆಗೋಷ್ಟು ಮೆಚುರಿಟಿ ಇಲ್ಲದ ಕೆಲಸ ನಾನಂತೂ ಮಾಡಲಾರೆ. ಆ್ಯಂಡ್ ಈ ಬಾರಿ ನೀನು ಹೋಗಿ ತುಂಬ ದಿನ ಆಯಿತು. ಹಾಗಾಗಿ ಬಂದರೆ ಕೆಲವು ದಿನ ಎಲ್ಲಿಗಾದರೂ ವೆಕೇಷನ್ಗೆ ಹೋಗೋಣ. ಟಿಕೆಟ್ಸ್ ಬುಕ್ ಮಾಡಿ ಕಳಿಸ್ತೀನಿ, ಹೊರಡೋದಕ್ಕೆ ಸಿದ್ಧವಾಗಿರು. ಈ ಹುಚ್ಚು ಆಲೋಚನೆಗಳನ್ನೆಲ್ಲ ಬಿಟ್ಟುಬಿಡು. ಆ ಚಂದ್ರನಂತವ್ರು ತುಂಬ ಕಡಿಮೆ ಇರ್ತಾರೆ. ಹೆಂಡತಿನ ಗಾಳಿಗೆ ಬಿಟ್ಟು ತನ್ನ ಪದವಿಗಾಗಿ ಏನನ್ನ ಸಹಿಸುವವನು ನಿಂಗೆ ಸಿಕ್ಕಿದ್ದಾನೆ. ಹಾಗಾಗಿ ಅದನ್ನು ಉಪಯೋಗಿಸ್ಕೊಂಡು ಹ್ಯಾಪಿಯಾಗಿ ಎಂಜಾಯ್ ಮಾಡು. ಈಗ ನಷ್ಟ ಏನಿದೆ ಅಂತ ಫೋನ್ ಇಡೋದಕ್ಕೆ ಹೋದ. ಒಂದು ನಿಮಿಷ ಜಾನ್, ಅಂದರೆ ನಿನ್ನ ಉದ್ದೇಶ ಏನು? ನನಗೆ ಕ್ಯಾರೆಕ್ಟರ್ ಇಲ್ಲ ಅಂತಿದೆಯಾ ಅಂತ ಕೇಳಿದ್ಲು ಮೌನಿತಾ. ಆ ಪ್ರಶ್ನೆಗೆ ಜಾನ್ ನಕ್ಕು. ಮೌನಿ, ಸ್ಟಾಪ್ ದಿಸ್ ಸಿಲಿ ಕ್ವಶನ್ಸ್. ನಮ್ಮಿಬ್ಬರ ಮಧ್ಯೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಬೇಕಾ? ಒಬ್ಬರನ್ನ ಮದುವೆಯಾಗಿ ಮತ್ತೊಬ್ಬನ ಮಕ್ಕಳನ್ನ ಪಡೆದ ನಿನಗೆ ಕ್ಯಾರೆಕ್ಟರ್ ಇದೆಯಾ? ಹೆಂಡತಿ ಮಕ್ಕಳನ್ನ ಇಟ್ಕೊಂಡು ನಿನ್ನೊಂದಿಗೆ ಸಂಬಂಧ ಹೊಂದಿರೋ ನನಗೆ ಕ್ಯಾರೆಕ್ಟರ್ ಇದೆಯಾ? ಅದೇ ಪ್ರಶ್ನೆ ನೀನು ನನ್ನನ್ನು ಕೇಳಿದ್ರೆ ನನಗಿಲ್ಲ ಅಂತ ಧೈರ್ಯವಾಗಿ ಒಪ್ಕೊಳ್ತೀನಿ. ನೀನು ಹಾಗೆ ಒಪ್ಕೊಳ್ಬೇಕು, ಓಕೆನಾ? ಇಂಥ ಹುಚ್ಚು ವಿಷಯಗಳ ಬಗ್ಗೆ ಆಲೋಚಿಸಿದ್ರೆ ನಾವು ಎಂಜಾಯ್ ಮಾಡೋದಕ್ಕಾಗಲ್ಲ ಡಾರ್ಲಿಂಗ್. ಪ್ಲೀಸ್ ಆಲೋಚನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಬಂದುಬಿಡು ಅಂಥೇಳಿ ಫೋನ್ ಕಟ್ ಮಾಡ್ದೆ. ಅವನ ಮಾತುಗಳನ್ನ ಕೇಳಿದ ನಂತರ ಮೌನಿತಾಗಿ ಪ್ರಪಂಚ ಸುತ್ತಿರುವಂತ ಅನ್ನಿಸ್ತು. ಇಷ್ಟು ದಿನ ಅವನೇ ಪ್ರಪಂಚ ಅಂತ ಬದುಕ್ತಿದ್ದ ಅವಳಿಗೆ ಒಂದೇ ಬಾರಿಗೆ ದೊಡ್ಡ ಬೆಟ್ಟದ ಮೇಲಿಂದ ಬೆಂಕಿ ಗುಂಡಿಗೆ ತಳ್ಳಿದ ಅನುಭವ ಆಯಿತು. ಅವಳಿಗೆ ತಿಳಿದಂತೆ BP ಹೆಚ್ಚಾಯಿತು. ಮನುಷ್ಯ ಅಷ್ಟಕ್ಕಷ್ಟೇ ಬಿಸಿ ಆಗ್ತಾ ಮೈಯಿಂದ ಹಬೆ ಬರ್ತಿದ್ರೆ ತಕ್ಷಣ ವಾಶ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ಅದರ ಕೆಳಗೆ ನಿಂತಳು. ಆ ನೀರು ಕೂಡ ಅವಳ ಮೈ ಬಿಸಿಯನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಏನಾಯಿತು ತಿಳಿಯೋದು ಸರಿಯಾಗ 5 ನಿಮಿಷದಲ್ಲಿ ನನಗೆ ಬಿದ್ದಲು ಮೌನಿತಾ. ಆ ಸಮಯದಲ್ಲಿ ಮನೆಯಲ್ಲಿ ಕೆಲಸದವ್ರು ಬಿಟ್ಟರೆ ಯಾರೂ ಇರಲಿಲ್ಲ.
ಕೆಲಸದವ್ರು ಅವ್ರ ರೂಮಿಗೆ ಹೋಗೋದಿಲ್ಲ. ಚಂದ್ರ ಮೀಟಿಂಗ್ನಲ್ಲಿದ್ದಾನೆ. ಆ ಸಮಯದಲ್ಲಿ ಮೌನಿತಾಳನ್ನು ನೋಡೋರೇ ಇರಲಿಲ್ಲ. ತಾನಿಷ್ಟು ದಿನ ನಂಬಿದ್ದ ಜಾನ್ನಿಂದ ಕೇಳಬಾರದ ಮಾತುಗಳನ್ನ ಕೇಳಿದ ಮೌನಿತಾ ಉದ್ವೇಗಕ್ಕೊಳಗಾಗಿ ವಾಶ್ರೂಮ್ನಲ್ಲಿ ಕಣಸೊತ್ತು ಬಂದು ಕೆಳಗೆ ಬಿದ್ಲು. ಚಂದ್ರನ ಮೀಟಿಂಗ್ ಪೂರ್ತಿ ಆದಮೇಲೆ ತನ್ನ ಚೇಂಬರ್ಗೆ ಹೋಗಿ ಕೂತ. ತಕ್ಷಣ ರಾತ್ರಿ ಮೌನಿತಾ ಮತ್ತು ತನ್ನ ಮಧ್ಯೆ ನಡೆದ ಗಲಾಟೆ ನೆನಪಾಯಿತು. ಸುರಭಿ ಆ ವೀರೇಂದ್ರನ ಬಳಿಯಿಂದ ಬಂದ್ಲೋ ಇಲ್ವೋ ಅಂತ ತಿಳಿಯೋದಕ್ಕೆ ಮೌನಿತಾಗೆ ಫೋನ್ ಮಾಡ್ದ. ಫೋನ್ ರಿಂಗ್ ಆಗ್ತಿದ್ದ, ಅವಳು ಎತ್ತಿಲ್ಲ. ಇದೇನು ಫೋನ್ ಎತ್ತಿಲ್ಲ, ಒಂದು ವೇಳೆ ನನ್ನ ಮೇಲೆ ಕೋಪದಲ್ಲಿ ರಾತ್ರೋರಾತ್ರಿ ಮುಂಬೈಗೆ ಹೊರಟು ಹೋದ್ಲ ಹೇಗೆ ಅಂದ್ಕೊಂಡು ಗಾಬರಿಯಿಂದ ಮತ್ತೆರಡು ಮೂರು ಬಾರಿ ಕರೆ ಮಾಡ್ದ. ಅವಳು ಕರೆ ಸ್ವೀಕರಿಸಲಿಲ್ಲ. ತಕ್ಷಣ ಮನೆಯಲ್ಲಿದ್ದ ಮ್ಯಾನೇಜರ್ಗೆ ಫೋನ್ ಮಾಡ್ದ. ಮ್ಯಾನೇಜರ್ ಫೋನ್ ಎತ್ತಿ ಗುಡ್ ಈವ್ನಿಂಗ್ ಸರ್ ಅಂದ. ಮನೆಯಲ್ಲಿ ಮೇಡಮ್ ಇದ್ದಾರಾ ಅಂತ ಚಂದ್ರ ಕೇಳ್ದ. ಹೌದು ಸರ್, ಮೇಡಮ್ ತಮ್ಮ ರೂಮ್ನಲ್ಲಿದ್ದಾರೆ, ಇದುವರೆಗೆ ಕೆಳಗೆ ಬಂದಿಲ್ಲ ಅಂತ ಮ್ಯಾನೇಜರ್ ಹೇಳ್ದ. ಆ ಮಾತಿಗೆ ಮನೆಯಲ್ಲಿದ್ದರೆ ಫೋನ್ ಯಾಕೆ ಎತ್ತಿಲ್ಲ ಅಂತ ಅನುಮಾನಗೊಂಡ ಚಂದ್ರನಿಗೆ ಏನೋ ಕೇಡು ಸಂಭವಿಸಿದೆ ಅನ್ನಿಸ್ತು. ಮೇಡಮ್ ಬೆಳಗ್ಗೆ ತಿಂಡಿ ಮಾಡಿದ್ರಾ ಅಂತ ಕೇಳ್ದ. ಮಾಡಿದ್ರು ಸರ್, ತಿಂಡಿ ಮಾಡಿ ರೂಮ್ಗೆ ಹೋದರು. ದಿನವೂ ತಿಂಡಿ ಆದಮೇಲೆ ಮೇಡಮ್ ಹೊರಗೆ ಹೋಗ್ತಿದ್ರು. ಇಂದು ಲಂಚ್ ಟೈಮ್ ಆಗ್ತಿದ್ರು, ಇನ್ನೂ ಕೆಳಗೆ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ನಾನೇ ಹೋಗಿ ಕರಿಬೇಕು ಅಂದ್ಕೊಂಡಿದ್ದೆ ಅಂತ ಮ್ಯಾನೇಜರ್ ಹೇಳ್ದ. ಸರಿ, ನಾನು ಮೇಡಮ್ ಜೊತೆ ಮಾತಾಡಬೇಕು, ಅವಳ ಫೋನ್ ಸಿಗ್ತಿಲ್ಲ, ನೀನು ಈಗಲೇ ಹೋಗಿ ಫೋನ್ ಕೊಡು ಅಂದ ಚಂದ್ರ. ಓಕೆ ಸರ್ ಅಂತ ಫೋನ್ ಹಿಡಿದು ಮೌನಿತಾ ರೂಮ್ ಬಳಿ ಹೋಗಿ ಬಾಗಿಲು ತಟ್ತಾ ಮ್ಯಾನೇಜರ್. ಆದರೆ ಬಾಗಿಲು ತೆರೀಲಿಲ್ಲ. ಅದಕ್ಕೆ ಸರ್, ಮೇಡಮ್ ಬಾಗಿಲನ್ನು ತೆರೀತಿಲ್ಲ, ಬಹುಶಃ ನಿದ್ರೆ ಮಾಡ್ತಿರಬಹುದು ಅಂದ ಮ್ಯಾನೇಜರ್. ಈ ಸಮಯದಲ್ಲಿ ಯಾಕೆ ನಿದ್ರೆ ಮಾಡ್ತಾರೆ? ಅವ್ರಿಗೆ ಇಂಥ ಸಮಯದಲ್ಲಿ ನಿದ್ರೆ ಮಾಡುವಂಥ ಅಭ್ಯಾಸ ಇಲ್ಲ. ಮತ್ತೆ ಬಾಗಿಲು ಜೋರಾಗಿ ತಟ್ಟು ಅಂದ ಚಂದ್ರ. ಮ್ಯಾನೇಜರ್ ಮೇಡಮ್ ಮೇಡಮ್ ಅಂತ ಕರಿತಾ ಬಾಗಿಲು ಜೋರಾಗಿ ತಟ್ಟೋದಕ್ಕೆ ಶುರು ಮಾಡ್ದ. ಅದನ್ನು ಕೇಳಿ ಕೆಲಸದವರೆಲ್ಲ ಏನಾಯಿತು ಅಂತ ಗಾಬರಿಯಿಂದ ಅಲ್ಲಿಗೆ ಬಂದರು. ಮ್ಯಾನೇಜರ್ ಎಷ್ಟೇ ತಟ್ಟಿದ್ರು ಮೌನಿತಾ ಬಾಗಿಲು ತೆರೀತಿದ್ದಕ್ಕೆ ಸರ್, ಮೇಡಮ್ ಬಾಗಿಲು ತೆರೀತಿಲ್ಲ, ಒಳಗಿಂದ ಯಾವುದೇ ಶಬ್ದ ಬರ್ತಿಲ್ಲ, ನನಗೇನೋ ಭಯ ಆಗ್ತಿದೆ ಸರ್ ಅಂತ ಗಾಬರಿಯಿಂದ ಹೇಳ್ದ ಮ್ಯಾನೇಜರ್. ಆ ಮಾತಿಗೆ ಚಂದ್ರನಿಗೆ ಟೆನ್ಷನ್ ಹೆಚ್ಚಾಯಿತು. ಹೌದಾ, ನಾನು ಈಗಲೇ ಬರ್ತಿದ್ದೀನಿ ಅಂತ ಅಲ್ಲಿಂದ ಹೊರಟು ಹೋದ ಚಂದ್ರ. ಅವನು ಬರೋವರೆಗೆ ಅವರೆಲ್ಲ ಟೆನ್ಷನ್ ಮಾಡ್ಕೊಳ್ತಾ ಕರೀತಿದ್ರೆ ಹೊರತು ಯಾರು ಬಾಗಿಲು ತೆರೆಯೋದಕ್ಕೆ ಪ್ರಯತ್ನಿಸಲಿಲ್ಲ. ಇನ್ನೊಂದು 10 ನಿಮಿಷ ಕಳೆಯುವಷ್ಟರಲ್ಲಿ ಮನೆಗೆ ಓಡಿ ಬರ್ತಾ ಮೌನಿತಾ ರೂಮ್ ಬಳಿಗೆ ಬಂದ ಚಂದ್ರ ಅಲ್ಲಿದ್ದವ್ರನ್ನೆಲ್ಲ ನೋಡಿ ಇನ್ನೂ ಬಾಗಿಲು ತೆರೆದಿಲ್ಲ ಅಂತ ಅರ್ಥ ಮಾಡಿಕೊಂಡು ನೀವೆಲ್ಲ ಇಲ್ಲಿ ನಿಂತು ಏನು ಮಾಡ್ತಿದ್ದೀರಿ, ಬಾಗಿಲು ಮುರೀರಿ ಅಂತ ಆರ್ಡರ್ ಮಾಡ್ದ. ಅದಕ್ಕೆ ಕೆಲಸದವ್ರು ಶಾಕ್ ಆದರು. ಯಾಕಂದರೆ ಆ ಬಾಗಿಲನ್ನು ಮೌನಿತಾ ವಿದೇಶದಿಂದ ತರಿಸಿದ್ಲು. ಅದ್ರ ಮೇಲೆ ಸಣ್ಣ ಗೀರು ಬಿದ್ದರೂ ಅವಳು ಸುಮ್ಮನೆ ಇರ್ತಿರ್ಲಿಲ್ಲ. ಅಂಥ ಬಾಗಿಲನ್ನು ಮುರಿಯೋದಕ್ಕೆ ಹೇಳ್ತಿರೋದಕ್ಕೆ ಅವ್ರಿಗೆ ಆಶ್ಚರ್ಯ. ಅವ್ರು ಸುಮ್ಮನೆ ನಿಂತಿರೋದು ನೋಡಿ ಹೇಳಿದ್ದು ಕೇಳಿಸ್ತಿಲ್ವಾ, ಬಾಗಿಲು ಮುರೀರಿ ಅಂತ ಮತ್ತೆ ಹೇಳ್ದ ಚಂದ್ರ. ಮ್ಯಾನೇಜರ್ ಅದಲ್ಲ ಸರ್, ಈ ಬಾಗಿಲ ಮೇಲೆ ಗೀರು ಬಿದ್ದರೆ ಮೇಡಮ್ಗೆ ಕೋಪ ಬರುತ್ತೆ ಅಂಥದ್ರಲ್ಲಿ ಈಗ ಮುರಿದ್ರೆ ಅಂತಿರುವಾಗಲೇ ನಿನಗೆ ಬುದ್ಧಿ ಇದೆಯಾ ಇಲ್ವಾ, ಒಳಗೆ ಮನುಷ್ಯ ಇದ್ದಾಳೆ ಅಥವಾ ಅವಳು ಸತ್ತಿದ್ದಾಳೋ ಅಂತ ತಿಳಿತಾ ಇಲ್ಲ, ಬಾಗಿಲಿನ ಬಗ್ಗೆ ಯೋಚಿಸ್ತಿದ್ಯಾ, ಮೊದಲು ಬಾಗಿಲು ಒಡೀರಿ, ಬೇಕಿದ್ರೆ ಇನ್ನೊಂದು ಬಾಗಿಲು ತರಿಸ್ಬೋದು ಅಂದ ಚಂದ್ರ. ಅದಕ್ಕೆ ಕೆಲಸದವರೆಲ್ಲ ಸೇರಿ ಬಾಗಿಲನ್ನು ಹೊಡೆದ್ರು. ಮರುಕ್ಷಣವೇ ಒಳಗೆ ಓಡಿ ಹೋಗಿ ಮೌನಿ ಮೌನಿ ಅಂತ ಕರೀತಾ ಚಂದ್ರ ಸುತ್ತಲೂ ನೋಡ್ದ. ಅಲ್ಲಿ ಕೆಲವು ಬಟ್ಟೆಗಳು ಬ್ಯಾಗ್ನಲ್ಲಿ ತುಂಬಿವೆ. ಕಬೋರ್ಡ್ ತೆರೆದಿವೆ, ಆದರೆ ಮೌನಿತಾ ಕಾಣಿಸ್ತಿಲ್ಲ. ಅವಳ ಮೊಬೈಲ್ ಬೆಡ್ ಮೇಲಿದೆ. ವಾಶ್ರೂಮ್ನಿಂದ ನೀರು ಬೀಳೋ ಶಬ್ದ ಬರ್ತಿದೆ. ತಕ್ಷಣ ವಾಶ್ರೂಮ್ ಬಳಿ ಹೋಗಿ ಮೌನಿ ಅಂತ ಕರೆದ ಚಂದ್ರ. ಒಳಗಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ, ನೀರಿನ ಶಬ್ದ ಮಾತ್ರ ಕೇಳ್ತಿದೆ. ಬಾಗಿಲು ಜೋರಾಗಿ ತಟ್ಟಿದ್ರೂ ಪ್ರಯೋಜನ ಆಗಲಿಲ್ಲ. ಏನೋ ಸಂಶಯ ಬಂದು ಬಾಗಿಲನ್ನು ತನ್ನ ಭುಜದಿಂದ ಜೋರಾಗಿ ನೂಗ್ತಾ 2 ಬಾರಿ ಗುದ್ದಾಗ ಬಾಗಿಲು ತೆರೀತು. ಒಳಗೆ ನೀರಿನಲ್ಲಿ ನೆಲದ ಮೇಲೆ ಬಿದ್ದಿದ್ದ ಮೌನಿತಾ ಕಂಡ್ಲು. ಅವಳನ್ನ ನೋಡಿ ಶಾಕ್ ಆಗಿ ಅವಳನ್ನ ಎತ್ಕೊಂಡು ಮೌನಿ ಅಂತ ಕರೀತಾ ಕೆನ್ನೆಗೆ ತಡ್ತಾ, ಆದರೆ ಅವಳ ಚಲನೆ ಇರಲಿಲ್ಲ. ಗಾಬರಿಯಿಂದ ಮ್ಯಾನೇಜರ್ ಕಡೆ ನೋಡಿ ಏನು ಹಾಗೆ ನೋಡ್ತಿದ್ಯಾ, ತಕ್ಷಣ ಮೇಡಮ್ ಅವನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ವ್ಯವಸ್ಥೆ ಮಾಡು ಅಂತ ಹೇಳಿ ಮೌನಿತಾಳನ್ನು ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.